ಶರಣ್ಯ ಆಶ್ರಯ ಕನ್ನಡ ಮೀಡಿಯಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಕೇಶ್. ನಮ್ಮ ದೇಶದಲ್ಲಿ ಅದೆಷ್ಟೋ ಜನ ಇಂದಿಗೂ ಕೂಡ ಆರ್ಥಿಕ ಸಮಸ್ಯೆಯಿಂದ ಅನಾರೋಗ್ಯಕ್ಕೆ ಚಿಕಿತ್ಸೆ ಪಡೆಯದೆ ಬಳಲ್ತಾ ಇದ್ದಾರೆ. ಅಂತಹ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋ ರೋಗಿಗಳಿಗೆ ಉಚಿತವಾಗಿ ಶುಶ್ರೂಷೆ ನೀಡಲು ಕರ್ನಾಟಕದಲ್ಲಿ ಹಲವು ಆರೈಕೆ ಕೇಂದ್ರಗಳು ಕೂಡ ತೆರೆದುಕೊಂಡಿವೆ. ಅವುಗಳ ಪೈಕಿ ಶಿವಮೊಗ್ಗದ ಶರಣ್ಯ ಆಶ್ರಯ ಮತ್ತು ಆರೈಕೆ ಕೇಂದ್ರ ಕೂಡ ಒಂದು. ಇಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಉಚಿತವಾಗಿ ಚಿಕಿತ್ಸೆಗೂ ಮೀರಿದ ಶುಶ್ರೂಷೆ ಮತ್ತು ಆರೈಕೆಯನ್ನು ರೋಗಿಗಳಿಗೆ ನೀಡಲಾಗುತ್ತೆ. ಹಾಗಾದರೆ ಈ ಕೇಂದ್ರ ಸ್ಥಾಪನೆಯಾಗಿದ್ದು ಯಾವಾಗ, ಈ ಸಂಸ್ಥೆಯ ಉದ್ದೇಶ ಮತ್ತು ಗುರಿ ಏನು, ಜೊತೆಗೆ ಈ ಕೇಂದ್ರದ ಸೇವಾ ವಿಧಾನ ಮತ್ತು ಸಂರಕ್ಷಣೆಯ ದಾರಿ ಹೇಗೆ ಎಂಬುದರ ಬಗ್ಗೆ ತಿಳಿಯೋಣ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ಬೆಳ್ಳಿ ಹಬ್ಬದ ಸಮೀಪದಲ್ಲಿರುವ ಶರಣ್ಯ ಸಂಸ್ಥೆಯು ಡಿಎಸ್ಎಲ್ ಟ್ರಸ್ಟ್ನ ಒಂದು ಸರ್ಕಾರೇತರ ಸೇವಾ ಸಂಸ್ಥೆ. ಈ ಸಂಸ್ಥೆಯು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಈ ಸೇವಾ ಸಂಸ್ಥೆ ಡಿಎಸ್ಎಲ್ ಟ್ರಸ್ಟ್ ಅಡಿಯಲ್ಲಿ 2002ರಲ್ಲಿ ಆರಂಭವಾಯಿತು. ಉಲ್ಬಣಗೊಂಡ ಕಾಯಿಲೆಯಿಂದ ನರಳುತ್ತಿರುವ ರೋಗಿಗಳ ಸೇವೆಯನ್ನ ಭಗವಂತನ ಸೇವೆ ಎಂಬ ಘನಧೇಯದೊಡನೆ ಶರಣ್ಯ ಕೇಂದ್ರ ನಿಸ್ವಾರ್ಥವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ರೋಗಿಗಳಿಗೆ ಇಂದಿಗೂ ಕೂಡ ಆಶ್ರಯ ನೀಡುತ್ತಾ ಇದೆ. ರೋಗಿಗಳು ತಮ್ಮ ಜೀವನದ ಕೊನೆಯ ದಿನಗಳನ್ನು ನೆಮ್ಮದಿಯಿಂದ ಹಾಗೂ ಗೌರವಯುತವಾಗಿ ಕಳೆಯಲು ಶರಣ್ಯ ಸೇವಾ ಕೇಂದ್ರ ಪೂರಕವಾಗಿದೆ. ಈ ಸಂಸ್ಥೆ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆ, ಸಂಪೂರ್ಣ ಪ್ಯಾರಾಲಿಸಿಸ್, ನರರೋಗಗಳು, ಮೆದುಳು ನಿಷ್ಕ್ರಿಯತೆ ಮತ್ತು ಇತರೆ ಗಂಭೀರ ಕಾಯಿಲೆಗಳಿಗೆ ಕಳೆದ 14 ವರ್ಷಗಳಿಂದ ಹಂತ ಹಂತವಾಗಿ ಅನುಭವದೊಂದಿಗೆ ಚಿಕಿತ್ಸೆ ಒದಗಿಸುತ್ತಾ ಬರ್ತಿದೆ. ಈ ಸಂಸ್ಥೆ ರೋಗಿಗಳಿಗೆ ಆಪ್ತ ಸಮಾಲೋಚನೆ, ಸಾಂತ್ವನ ನೀಡುವುದರ ಸಲುವಾಗಿ ವೈದ್ಯರು ಮತ್ತು ಶುಶ್ರೂಷಕಿಯರ ತಂಡದೊಂದಿಗೆ ಉಲ್ಬಣಿಸಿದ ರೋಗಿಗಳ ಮನೆಗೆ ತೆರಳಿ ಶುಶ್ರೂಷೆ ಮತ್ತು ಆರೈಕೆ ನೀಡುತ್ತಿರುವುದು ಅನುಕರಣೀಯ. ಜೊತೆಗೆ ರೋಗಿಗಳ ಸೇವೆಯಲ್ಲಿ ಈ ಸಂಸ್ಥೆ ಶಿವಮೊಗ್ಗ ಮತ್ತು ಹತ್ತಿರದ ಗ್ರಾಮಾಂತರ ಪ್ರದೇಶದಲ್ಲಿರುವ ರೋಗಿಗಳಿಗೆ ಸೇವೆ ಸಲ್ಲಿಸುತ್ತಾ ಮುನ್ನಡೆದು ಪ್ರಸ್ತುತ ಸುಸಜ್ಜಿತವಾದ ಆರೈಕೆ ಕೇಂದ್ರದಲ್ಲಿ ರೋಗಿಗಳಿಗೆ ಆಶ್ರಯ ಮತ್ತು ಸೇವೆ ಸಲ್ಲಿಸುವುದರ ಮೂಲಕ ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳಿಗೆ ಆಸರೆಯಾಗಿ ನಿಂತಿದೆ.
ಕಾಯಿಲೆಗಳಿಂದ ಬಳಲ್ತಾ ಇರೋ ರೋಗಿಗಳಿಗೆ ಶರಣ್ಯ ಕೇಂದ್ರ ಉಚಿತವಾಗಿ ಚಿಕಿತ್ಸೆ ಕೊಡೋದ್ರ ಜೊತೆಗೆ ರೋಗಿಗಳೊಂದಿಗೆ ಪ್ರೀತಿ ಆರೈಕೆಯನ್ನು ನೀಡಿ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬುವ ಪ್ರಯತ್ನ ಮಾಡ್ತಿದೆ. ಈ ಸಂಸ್ಥೆ ಪ್ರತಿ ಸಂಸ್ಥೆಗಳಿಗೂ ಹೇಗೆ ತಮ್ಮದೇ ಆದ ಘನ ಉದ್ದೇಶ ಮತ್ತು ಗುರಿ ಇರುತ್ತೋ ಅದೇ ರೀತಿಯಾಗಿ ಶರಣ್ಯ ಸೇವಾ ಸಂಸ್ಥೆಯು ಕೂಡ ಅಂತಹ ಮಹತ್ವದ ಗುರಿ ಮತ್ತು ಘನ ಉದ್ದೇಶವನ್ನು ಹೊಂದಿದೆ. ಹಾಗಿದ್ರೆ ಬನ್ನಿ ಆ ಮಹತ್ವದ ಗುರಿ ಮತ್ತು ಉದ್ದೇಶ ಏನು ಅನ್ನೋದನ್ನು ತಿಳಿಯೋಣ. ವ್ಯಕ್ತಿಯ ಆರೋಗ್ಯದ ಸ್ಥಿತಿಯು ವೈದ್ಯೋಪಚಾರದ ನಂತರವೂ ಯಾವುದೇ ಚಿಕಿತ್ಸೆಗೆ ಗುಣವಾಗದೆ ಉಲ್ಬಣಾವಸ್ಥೆಗೆ ತಲುಪಿದಾಗ ಅಂತಹ ರೋಗಿಗಳಿಗೆ ನಿರಂತರವಾದ ವೈದ್ಯಕೀಯ ಆರೈಕೆ, ಸಾಮಾಜಿಕ ಆರೈಕೆ, ಆಧ್ಯಾತ್ಮಿಕ ಆರೈಕೆ ಮತ್ತು ಮಾನಸಿಕ ಆರೈಕೆಯ ಅಗತ್ಯವಿರುತ್ತೆ. ಈ ರೀತಿ ಒಟ್ಟಾರೆ ಎಲ್ಲ ಆರೈಕೆ ಮತ್ತು ಪ್ರೀತಿ ವಿಶ್ವಾಸವನ್ನ ತೋರಿಸಿ ರೋಗಿಗಳನ್ನ ನೋಡಿಕೊಳ್ಳುವುದೇ ಉಪಶಮನ ಶುಶ್ರೂಷೆ ಮತ್ತು ಆರೈಕೆ ಎಂದು ಹೇಳ್ತಾರೆ. ಇಂತಹ ಒಂದು ವಿಧಾನದಿಂದ ನೊಂದ ರೋಗಿಯ ನರಳಾಟವನ್ನ ಕಡಿಮೆಗೊಳಿಸಿ ಇನ್ನುಳಿದ ಅವಧಿಯನ್ನ ಶಾಂತಿ ಮತ್ತು ನೆಮ್ಮದಿಯಿಂದ ಕಳೆಯಲು ಸಹಕರಿಸುವುದರ ಜೊತೆಗೆ ಜೀವನದ ಅಂತಿಮ ದಿನಗಳ ಗುಣಮಟ್ಟವನ್ನ ಉತ್ತಮಗೊಳಿಸುವುದೇ ಈ ಸೇವೆಯ ಮೂಲ ಉದ್ದೇಶವಾಗಿದೆ. ಇದರ ಜೊತೆಗೆ ರೋಗಿಯ ಕುಟುಂಬದವರಿಗೆ ಧೈರ್ಯ, ಸಾಂತ್ವನ ನೀಡಿ ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ ಮತ್ತು ಚೈತನ್ಯ ತುಂಬುವಲ್ಲಿ ಈ ಸಂಸ್ಥೆ ಸಹಕರಿಸುತ್ತೆ. ಈ ವಿಧಾನದಿಂದ ಧನಾತ್ಮಕ ಚಿಂತನೆಯೊಂದಿಗೆ ರೋಗಿ ದಿನ ಕಳೆಯುವಲ್ಲಿ ಸಹಕಾರ ನೀಡಲಿದೆ. ಜೊತೆಗೆ ಈ ಕೇಂದ್ರ ನೀಡುತ್ತಿರುವಂತಹ ಸೇವೆಯಲ್ಲಿ ಬಡವ, ಶ್ರೀಮಂತ, ಜಾತಿ, ಧರ್ಮಗಳ ಯಾವುದೇ ಅಡ್ಡಗೋಡೆ ಇಲ್ಲ. ಇವೆಲ್ಲವನ್ನ ಮೀರಿ ಎಲ್ಲ ವರ್ಗದ ಜನರಿಗೆ ಸಂಪೂರ್ಣ ಉಚಿತವಾಗಿ ಸೇವೆ ನೀಡುವ ಬೃಹತ್ ಗುರಿಯನ್ನ ಶರಣ್ಯ ಆಶ್ರಯ ಮತ್ತು ಆರೈಕೆ ಕೇಂದ್ರ ಹೊಂದಿದೆ. ಜೊತೆಗೆ ಶರಣ್ಯ ಕೇಂದ್ರವು ತಾನು ಪೂರೈಸುವ ಸೇವೆಗಳನ್ನು ಕೆಲವು ಪ್ರಮುಖ ಆದ್ಯತೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ.
ಅವುಗಳೆಂದರೆ ರೋಗಿಯು ತನ್ನ ಆರೋಗ್ಯದ ಉಲ್ಬಣತೆಯ ಪರಿಸ್ಥಿತಿಯನ್ನು ಅರಿತು ರೋಗವನ್ನು ಮೀರಿ ಎದುರಿಸುವ ಮತ್ತು ಮಾನಸಿಕ ಧೈರ್ಯವನ್ನು ಪಡೆಯುವ ಪ್ರಯತ್ನವಾಗಿದೆ. ರೋಗಿಯು ತನ್ನ ಉಳಿದ ದಿನಗಳನ್ನು ಗೌರವಯುತವಾಗಿ ಪ್ರೀತಿ ವಾತ್ಸಲ್ಯದ ಪರಿಸರದಲ್ಲಿ ಉತ್ತಮವಾದ ರೀತಿಯಲ್ಲಿ ಕಳೆಯಲು ಈ ಸಂಸ್ಥೆ ನೆರವಾಗುತ್ತಿದೆ. ಜೊತೆಗೆ ರೋಗಿಯು ಸ್ವಲ್ಪ ಸಮಯದ ನಂತರ ಕ್ಷೀಣಿಸುತ್ತಾ ಹೋಗುವ ಬಗ್ಗೆ ಸಾಮಾನ್ಯ ತಿಳುವಳಿಕೆ ಮತ್ತು ಮುನ್ಸೂಚನೆಗಳ ಅರಿವು ನೀಡುವಲ್ಲಿ ಪ್ರಯತ್ನ ಪಡುವುದು ಈ ಕೇಂದ್ರದ ಪ್ರಮುಖ ಆದ್ಯತೆಗಳಾಗಿವೆ. ಶರಣ್ಯ ಸಂಸ್ಥೆಯು ಮಹತ್ವದ ಘನ ಉದ್ದೇಶದ ಜೊತೆಗೆ ನಿರ್ದಿಷ್ಟವಾದಂತಹ ಗುರಿಯನ್ನ ಹೊಂದಿ ಮುಂದೆ ಸಾಗುವುದರ ಮೂಲಕ ಕಾಯಿಲೆ ಉಲ್ಬಣಗೊಂಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡ್ತಾ ಬರ್ತಿದೆ. ಜೊತೆಗೆ ತನ್ನದೇ ಆದ ಸೇವೆಯಲ್ಲಿ ಹಲವು ಸೇವಾ ವಿಧಾನ ಮತ್ತು ಸಂರಕ್ಷಣೆಯ ಕ್ರಮವನ್ನು ಕೂಡ ಹೊಂದಿದೆ. ಶಿವಮೊಗ್ಗ ನಗರ ಮತ್ತು ಜಿಲ್ಲೆಯ ಆಸುಪಾಸಿನ ಪ್ರದೇಶಗಳಿಗೆ ಸೇವೆ ನೀಡುತ್ತಿರುವ ಶರಣ್ಯ ಸಂಸ್ಥೆಯು ತನ್ನ ವ್ಯಾಪ್ತಿಯನ್ನ ವಿಸ್ತರಿಸುವ ದೃಷ್ಟಿಯೊಂದಿಗೆ ಸೇವೆಯ ಒಂದೊಂದು ಹೆಜ್ಜೆಯನ್ನ ಬಹಳ ಜವಾಬ್ದಾರಿಯುತವಾಗಿ ಇಡ್ತಾ ಬರ್ತಿದೆ. ಹಾಗಾದರೆ ಇದುವರೆಗೂ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುತ್ತಾ ಬಂದ ಶರಣ್ಯ ಕೇಂದ್ರದ ಸೇವಾ ವಿಧಾನ ಮತ್ತು ಸಂರಕ್ಷಣೆಯ ಕ್ರಮ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಶಿವಮೊಗ್ಗ ಮತ್ತು ಈ ಜಿಲ್ಲೆಯ ಆಸುಪಾಸಿನ ಪ್ರದೇಶಗಳಿಗೆ ಸೇವೆ ನೀಡುತ್ತಿದ್ದ ಶರಣ್ಯ ಸಂಸ್ಥೆ ತನ್ನ ಸೇವಾ ವ್ಯಾಪ್ತಿಯನ್ನು ವಿಸ್ತರಿಸುವ ದೃಷ್ಟಿಯಿಂದ ಶಿವಮೊಗ್ಗ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿ ಸುಮಾರು 10.5 ಎಕರೆ ಪ್ರದೇಶವನ್ನು ಖರೀದಿಸಿ ಬೃಹತ್ ಆರೈಕೆ ಕೇಂದ್ರವನ್ನು ನಿರ್ಮಿಸುವುದರ ಮೂಲಕ ಸಂಸ್ಥೆಯ ಅಭಿವೃದ್ಧಿಗೆ ಸಂಕಲ್ಪ ಮಾಡಿದೆ. ಪ್ರಾಥಮಿಕ ಹಂತದಲ್ಲಿ 20 ರೋಗಿಗಳಿಗೆ ಆಶ್ರಯ ನೀಡುವ ವಾರ್ಡ್ ಮತ್ತು ಇತರೆ ಸೌಲಭ್ಯಗಳೊಂದಿಗೆ ಕಳೆದ 2 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬರುತ್ತಿದೆ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಉಲ್ಬಣಿಸಿದ
ಹಾಗೂ ನಿರಂತರ ನಿಗಾ ವಹಿಸಿ ಆರೈಕೆ ಮಾಡುವ ರೋಗಿಗಳಿಗೆ ಶೌಚಾಲಯ ಹೊಂದಿರುವ ಪ್ರತ್ಯೇಕ ಕೊಠಡಿಗಳ ನಿರ್ಮಾಣ, ಧ್ಯಾನ ಮಂದಿರ, ಪಾಕಶಾಲೆ, ಭೋಜನ ಶಾಲೆ, ಉದ್ಯಾನವನ, ರಾಶಿ ನಕ್ಷತ್ರ ಗ್ರಹಗಳ ಉದ್ಯಾನವನ, ಆಯುರ್ವೇದ ಸಸ್ಯವನ, ಸ್ವಾಮಿ ವಿವೇಕಾನಂದರ ಪುತ್ಥಳಿ ನಿರ್ಮಾಣದಂತಹ ಮಹತ್ವದ ಯೋಜನೆಗಳನ್ನು ಹಂತ ಹಂತವಾಗಿ ಅನುಷ್ಠಾನಗೊಳಿಸುವ ಚಿಂತನೆ ನಡೆಸಲಾಗುತ್ತಿದೆ. ಈ ನಿಸ್ವಾರ್ಥ ಸೇವೆ ವ್ಯಾವಹಾರಿಕವಾಗಬಾರದೆಂಬ ದೃಷ್ಟಿಯಿಂದ ಈ ಸೌಲಭ್ಯಗಳನ್ನು ಉಚಿತವಾಗಿ ನೀಡುವ ತನ್ನ ಧ್ಯೇಯದೊಂದಿಗೆ ಮುನ್ನಡೆಯುತ್ತಿದೆ. ಅಷ್ಟೇ ಅಲ್ಲದೆ ಒಳರೋಗಿಗಳಾಗಿ ಬಂದವರಿಗೆ ಪ್ರಾಥಮಿಕವಾಗಿ ವೈದ್ಯಕೀಯ ಆರೈಕೆ ನೀಡಿ ರೋಗಿಯ ನರಳುವಿಕೆ, ಸಂಕಟ ಮತ್ತು ನೋವು ಇತ್ಯಾದಿಗಳ ಅಡ್ಡ ಪರಿಣಾಮಗಳ ತೊಂದರೆಯನ್ನ ಕಡಿಮೆ ಮಾಡುವ ಪ್ರಯತ್ನ ಮಾಡಲಾಗ್ತಿದೆ. ವಿಶೇಷವೆಂದರೆ ಶರಣ್ಯ ಕೇಂದ್ರ ತನ್ನೆಲ್ಲ ಸೇವೆಗಳನ್ನು ಕೇವಲ ದಾನಿಗಳ ನೆರವಿನಿಂದ ನೀಡುತ್ತಿದ್ದು, ಸಂಸ್ಥೆಯ ದೈನಂದಿನ ಊಟೋಪಚಾರ, ಔಷಧಿಗಳು ಮತ್ತು ಇನ್ನಿತರ ಸೇವೆಗಳ ನಿರ್ವಹಣೆಗಾಗಿ ಪ್ರತಿ ತಿಂಗಳು 3 ರಿಂದ 4 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದೆ. ಇದರ ಜೊತೆಗೆ ಸಂಸ್ಥೆಯ ಅಭಿವೃದ್ಧಿ ಕಾರ್ಯಗಳಿಗೂ ಹಣವನ್ನು ಹಂತ ಹಂತವಾಗಿ ಹೂಡಿಕೆ ಮಾಡ್ತಿದೆ. ಹೀಗೆ ನಿಮ್ಮಲ್ಲೂ ಕೂಡ ದಾನ ಮಾಡುವ ಉದಾರ ಮನಸ್ಸಿದ್ರೆ ದಾನಿಗಳ ರೂಪದಲ್ಲಿ ಸಹಾಯ ಹಸ್ತವನ್ನ ನೀಡಬಹುದು. ಅದೆಷ್ಟು ಬಡವರ ಪಾಲಿಗೆ ಆರೈಕೆ ಕೇಂದ್ರವಾಗಿ ಅವರ ಜೊತೆ ಪ್ರೀತಿಯನ್ನ ನೀಡುವುದರ ಮೂಲಕ ಆರೈಕೆಯನ್ನು ನೀಡುತ್ತಾ ಬರ್ತಾ ಇರುವ ಶರಣ್ಯ ಸಂಸ್ಥೆಯ ಸಾಧನೆ ಶ್ಲಾಘನೀಯ. ಇದರ ಕಾರ್ಯ ಹೀಗೆ ಮುಂದುವರಿತಾ ಇರಲಿ ಅಂತ ಹೇಳ್ತಾ ಇದಿಷ್ಟು ಈ ಹೊತ್ತಿನ ವಿಶೇಷವಾಗಿತ್ತು. ಮತ್ತಷ್ಟು ವಿಶೇಷತೆಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7 ಸಂಭವಿಸು ಸಮಸ್ತರ ನಡುವೆ.